ವೈಷ್ಣವಿ, ನಿಂಗೆ ನಮ್ ದೇಶದ ಧಾರ್ಮಿಕದ ಆಚರಣೆಗಳ ಬಗ್ಗೆ ಗೊತ್ತಾ? ಅವೆಷ್ಟು ವಿಭಿನ್ನವಾಗಿರ್ತವೆ. ಹೌದು, ತುಂಬಾನೇ ವಿಭಿನ್ನವಾಗಿರ್ತವೆ. ಅವರ ಆಚಾರ ವಿಚಾರ ಸಂಪ್ರದಾಯ ದೈವತಾರಾಧನೆ ತುಂಬಾ ವಿಭಿನ್ನವಾಗಿರ್ತವೆ. ಹೌದು. ದೇವತೆಗಳು ಅಂದ ತಕ್ಷಣ ನೆನ್ಪಾಯ್ತು ನೋಡು, ಶಕ್ತಿ ದೇವತೆಗಳು. ಅವು ತುಂಬಾ ಬಲಿಷ್ಠವಾಗಿರ್ತವಂತೆ. ಹಾ, ಹೌದಾ? ಆ ಶಕ್ತಿ ದೇವತೆಗಳು ಅಂದ್ರೆ ಯಾರು? ಅವು ದುರ್ಗೆ, ಚಂಡಿ, ಚಾಮುಂಡಿ ಹೀಗೆ. ಓ, ಇವನ್ನೆಲ್ಲ ನಾವು ನವರಾತ್ರಿ ಮತ್ತು ದೀಪಾವಳಿ ಸಂದರ್ಭದಲ್ಲಿ ಪೂಜಿಸ್ತೇವೆ ಅಲ್ವಾ? ಹೌದು, ಅವನ್ನೇ ಪೂಜಿಸೋದು. ಹಾಗಿದ್ರೆ ನಾವು ಕಾಳಿನ ಒಲಿಸ್ಕೊಂಡಂತ ಒಬ್ಬ ಭಕ್ತನ ಬಗ್ಗೆ ಸ್ಕಿಟ್ ನೋಡ್ಕೊಂಡು ಬಂದ್ಬಿಡೋಣವಾ? ಖಂಡಿತ ನೋಡ್ಕೊ ಬರೋಣ. ಸರಿ, ಹಾಗಿದ್ರೆ ಸೊ ಲೆಟ್ಸ್ ವೆಲ್ಕಮ್ ದೆಮ್ ಆನ್ ದಿ ಸ್ಟೇಜ್. ಅಲ್ಲಿ ಮಹಾರಾಜರಿಗೆ ಗಾಳಿ ಬೀಸ್ತಾ ನಿಂತವಳಲ್ಲ, ಕುಂಬಳಕಾಯ್ದಕ್ಕೆ, ಅವಳಿಗ ರಾಜಕುಮಾರಿ ಅಲ್ವೋ? ಅವಳಲ್ವೋ? ಮಹಾಪ್ರಭು ರಾಜಕುಮಾರರು ಸದಾ ಹಾಸ್ಯ ಪ್ರಿಯರು. ಅಲ್ವೋಡು ಮೂರು ಜನ ಬರ್ತಾವ್ರೆ. 3 ಜನ ಮದುವೆ ಮಾಡ್ಕೋಬೇಕಾ? ಒಬ್ಬಳನೇ ಕಾಣೋ. ಎಡಕ್ಕಿರವಣ, ಬಲಕ್ಕಿರವಣ, ಇಲ್ಲ ನಡುಮಧ್ಯಕ್ಕಿರವಣ, ಮಧ್ಯದಲ್ಲಿರೋವಳನ್ನ ಕಾಣೋ. ಅವಳೇ ರಾಜಕುಮಾರಿ. ಹಂಗ ಒಳ್ಳೆ ಕೆಂಪಕ್ಕೆ ತೊಂಡೆ ಅಡ್ಡಿದ್ದಂಗ ಅವಳೆ. ಬಾರೆ ನನ್ನ ಬಂಗಾರಿ ಬಾ. ಗಂಭೀರ ಮಚ್ಚೂರ. ರಾಜಕುಮಾರಿಯವರೇ, ನಾನು ನಾನಾ ದೇಶಗಳನ್ನು ತಿರುಗಿ ಕಡೆಗೆ ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಭೆಯಲ್ಲಿ ಇವರ ಪಾಂಡಿತ್ಯದ ಪ್ರೌಢಿಮೆಯನ್ನು ಕಂಡು ಬೆರಗಾಗಿ ಈ ಸರಸ್ವತಿ ಪುತ್ರರತ್ನವೇ ತಮಗೆ ತಕ್ಕ ವರನಾಗಬಹುದೆಂದು ನಿರ್ಧರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿರುವೆನು. ಸಾಕ್ಷಾತ್ ವೇದವ್ಯಾಸರೇ ಪ್ರತ್ಯಕ್ಷವಾಗಿ ಇವ್ರನ್ನ ಆಶೀರ್ವದಿಸಿದ್ದಾರೆ. ವಿಶೇಷವೇನೆಂದ್ರೆ, ಇವರು ನನ್ನನ್ನು ಕಂಡು ಕೂಡಲೇ ನೀವು ಬಹುದೂರಿಂದ ಬಂದಿದ್ದೀರಿ, ರಾಜಕಾರ್ಯಾರ್ಥ ಆಯ್ತಾನೆ ಎಂದು ಇವರೇ ನನ್ನನ್ನು ಪ್ರಶ್ನಿಸಿದರು. ಅವರಿಗೆ ಜ್ಯೋತಿಷ್ಶಾಸ್ತ್ರ ಗೊತ್ತೇನು? ನಾನು ಅದನ್ನೇ ಕೇಳಿದೆ ಪ್ರಭು. ಅದಕ್ಕೆ ಇವರು ಆಕಾರೇಣ ಇವ ಚತುರ ತರ್ಕಯಂತಿ ಪರಂಗಿತಂ ಗರ್ಭಸ್ಥಂ ಕೇತಕಿ ಪುಷ್ಪಂ ಆಮೋದೇನೇವ ಷಟ್ಪದಾಹ ಅಂತ ಅಂದುಬಿಟ್ಟು. ಅದೇನ ಕಪ್ಪೆನ್ ಬಾಯ್ಬಿಟ್ಟು ಒಟ್ಟ ಮುಟ್ತಿದ್ದಲ್ಲ. ಗಂಭೀರ ಆಗ್ಬಹುದು. ಮಂತ್ರಿ ಏನು ಹೇಳುತ್ತಿದ್ದಾರೆ? ರಾಜಕುಮಾರಿ ಅವರಿಂದ ಈ ಶ್ಲೋಕದ ಅರ್ಥ ಕೇಳಬೇಕಂತೆ. ವಿದ್ಯಾ, ಇಷ್ಟು ದಿನ ಬಂದವರನ್ನು ನೀನೇ ಪರೀಕ್ಷಿಸುತ್ತಿದೆ, ಇವರು ನಿನ್ನನ್ನೇ ಪರೀಕ್ಷಿಸುತ್ತಿದ್ದಾರೆಯೇ? ನನ್ನ ಭಾಗ್ಯ. ತಾಳೆ ಹೂವು ಸುಗಂಧವನ್ನು ಮುಚ್ಚಿಟ್ಟುಕೊಂಡಿದ್ದರೂ ದುಂಬಿಗಳು ಅದನ್ನು ಅರಿಯುವಂತೆ ಜಾಣರು ಮುಖವನ್ನು ನೋಡಿದ ಮಾತ್ರಕ್ಕೆ ಮನಸ್ಸಿನ ಭಾವವನ್ನು ಗ್ರಹಿಸಿ ಬಿಡುತ್ತಾರೆ. ಇದು ಆ ಶ್ಲೋಕದ ತಾತ್ಪರ್ಯ. ತಾವು ನಿಜವಾಗಿಯೂ ಸರಸ್ವತಿ ಪುತ್ರರೇ. ನಾವು ಪೀಠಾರೋಹಣ ಮಾಡಬೇಕು, ದಯಮಾಡಿಸ್ಬೇಕು. ಗಂಭೀರ ಏನು ಸೊಗಸು, ಎಷ್ಟು ಅರ್ಥಗರ್ಭಿತ. ಪ್ರಭು, ನಿಮಗೆ ಅರ್ಥವಾಯ್ತೆ? ಇಲ್ಲ. ರಾಜಕುಮಾರಿಯವರೇ, ಈಗ ತಮ್ಮ ಸರದಿ. ತಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು. ಕೇಳುವುದಕ್ಕೂ ಸಮಯವಲ್ಲ. ಏಕೆ? ಇದು ಮೌನದ ಸಮಯ. ಇನ್ನಿವರು ಮಾತನಾಡುವುದಿಲ್ಲ. ಬೇಕಾದಲ್ಲಿ ಸಭೆಯನ್ನು ನಾಳೆಗೆ ಮುಂದುವರಿಸಬಹುದು. ಆಗಬಹುದಲ್ಲವೇ ಮಗಳೇ? ಅವಶ್ಯಕತೆ ಇಲ್ಲ. ಏಕಮ್ಮ? ಅಪ್ಪಾಜಿ, ಹೇಳಮ್ಮ. ಅದು ವಿವಾಹದ ಶುಭ ಕಾರ್ಯ ನಡೆಯಲಿ ಎನ್ನುತ್ತಿದ್ದಾರೆ ರಾಜಕುಮಾರಿ ಅವರು. ಹಾಗೇನು?
ಏನು ಮಗಳಿಗೆ ಕೋರ ಬಂದು ಪತ್ರ ಅನ್ಸ್ಕೊಂಡವನಿ ಗಂಡನ ಯಾರು ಅಂತ ಕೇಳ್ತಾವಳಲ್ಲಪ್ಪ. ನಿಜ ಹೇಳಿ, ನೀವು ಯಾರು? ಚಿನ್ನ ಕಟ್ಟಿ ತಾಲಿ ಕಟ್ಟಿನ ಅದನ್ನೇ ಕೇಳು, ನಾನು ಯಾರು ಅಂತ ಹೇಳ್ತೈತೆ. ಹೇಳ್ತೀನಿ, ನಾನು ಕುರುಬುರ್ ಪಿಳ್ಳೆ ಕುರಿ ಕಾಯ್ಕೊಂಡಿದ್ದೆ. ಈ ಮಂಕಾಪನೆ ಬಂದು ನನ್ನ ಮಕ್ಕಕ್ಕೆ ಮಂಕಪೂದಿ ಹರಿಸಿ ರಾಜ್ಕುಮಾರ್ ನನಗೆ ಲಗ್ನ ಮಾಡಿಸ್ತೀನಿ ನಿಂಗೆ ಅಂತ ಎಳ್ಕೊಂಬಂದು ಈಟೆಲ್ಲ ಪಜಿತಿ ಮಾಡ್ಬಿಟ್ಟವನೆ. ಮಂಕ್ರಿ ನಾನು ಯಾಕ ನನ್ನ ಕೋಪನ ನಾನೇನಾನ ತೆಪ್ಪು ಮಾಡಿವನು ಮತ್ತೆ ಮತ್ತೆ ಹಾಕೊಳ್ಳೋದು ನೀನು. ನೋಡಿ ಚಿನ್ನ, ನೀನೇನು ಯೋಚನೆ ಮಾಡ್ಬೇಡ. ನೀನ್ ನಾನು ಮಂಟ್ಕೊಂಡು ನಡೆಯಕ್ ಬಿಡಕ್ಕಿಲ್ಲ. ನಾನು ನನ್ನ ತಲೆ ಮೇಲೆ ಹೊತ್ಕೊಂಡಿರ್ತೀನಿ, ದೇವ್ರ ಹೊತ್ಕೊಂಡಂಗೆ. ಅಯ್ಯೋ, ನೀವು ಹೀಗೆಲ್ಲ ಮಾತಾಡಬಾರ್ದು. ನೀವು ನನ್ನ ಕೈ ಹಿಡಿದ ದೇವರು. ಹಾಗಲ್ಲಪ್ಪ, ಹಂಗಾರೆ ನಾನ್ ನಿಮ್ ದೇವ್ರ? ಹೌದು, ನೀನು ನಿಮ್ಮ ಪತ್ನಿ, ಹಂಗಂದ್ರೆ ನಿಮ್ಮ ಹೆಂಡತಿ. ನೋಡಿ, ಹಾಗೆಲ್ಲ ಮಾತಾಡಬಾರ್ದು. ನಾನು ಹೇಳಿದೆ ಕೇಳಬೇಕು. ನೀನ್ ಏನಂಗೆಲ್ಲ ಕೇಳ್ತೀನಿ, ನೀನ್ ಶಾಲೆನಾದ್ರೂ ಹೋಗ್ಕೊಡ್ತೀನಿ ಅಂತ. ಛೇ, ಹೀಗೆಲ್ಲ ಮಾತಾಡಬಾರ್ದು. ಇನ್ಮೇಲೆ ನೀವು ನನ್ನನ್ನ ಪ್ರಿಯ ಎಂದು ಕರಿಬೇಕು. ಅದ್ರ ಖುಷಿ ತುಂಬಾಕು ಆಗಕ್ಕಿಲ್ಲ ಅಲ್ವಾ? ಪ್ರಿಯೆ ಅಲ್ಲ, ಪ್ರಿಯೆ ಸರಿ, ನಿನ್ ಜೊತೆಲಿ ಬನ್ನಿ. ಅಮ್ಮ, ಮಾತೆ ಇಷ್ಟೊಂದು ರೂಪ ಲಾವಣ್ಯಗಳನ್ನು ಕೊಟ್ಟಿರುವ ಈ ನನ್ನ ಪತಿಯನ್ನು ಮದುವೆಯನ್ನಾಗಿ ಮಾಡಿರುವ ಏಕೆ? ನಿನ್ನ ಆರಾಧಕರ ಆಸೆಯನ್ನು ಅಳಿಸಿ ಅವನನ್ನು ಪರಿಹಾಸ್ಯಗೊಳಿಸುವಿಯಾ? ಬೇಡ ತಾಯಿ, ನನ್ನ ಬಳಿಗೆ ಕರೆತಂದಿದ್ದೇನೆ. ಮಧ್ಯಾದಾನ ಮಾಡಿ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ನೋಡಿ, ಕಾಲಿಗೆ ಸಂಚಾರಕ್ಕೆ ಹೋಗಿದ್ದಾಳೆ. ಸ್ವಲ್ಪ ನೀವು ಗರ್ಭಗುಡಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳಿ. ಬಾಗಿಲ ಜಡಾಯಿಸ್ಕೋಬೇಕಾ? ಅದ್ಯಾಕ? ನಾನು ಹೇಳಿದ ಕೇಳ್ಬೇಕು. ಅದಕ್ಕೆ ನೀನು ನಾನಿಲ್ಲೇ ಕಾದಿರ್ತೇನೆ. ಗಾಳಿ ಬಂದಾಗ ನೀವು ಬಾಗಿಲು ತೆಗೆಬಿಡಿ. ವಿದ್ಯಾ ಬುದ್ಧಿ ಕೊಟ್ಟರೆ ಬಾಗಿಲು ತೆಗೆಯೋದು ಅಂತ ಹೇಳಿ. ವಿದ್ಯಾ ಬುದ್ಧಿ ನಂಗೆ ಒಂದ್ ಪಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಬಾಗಿಲು ತೆಗೆಬಿಡಿ. ಕೊಡ್ತೀನಿ ಅಂತ ಹೇಳ್ತಾರೆ. ಬಾಗಿಲು ತೆಗೆದು ಈಗ ನಾನು ಹೇಳಿದ್ದೆಲ್ಲ ಜ್ಞಾಪಕ. ಅದೇನಲ್ಲಿ ಹೇಳಿದ್ದು ಗೊತ್ತಾಯ್ತು. ತಾನು ಹೊರಕ್ ಹೋಗಾಳೆ, ನಾನು ಹೊರಕ್ ಹೋಗಿ ಬಾಗಿಲನ್ನ ಜರಾಯಿಸ್ಕೋಬೇಕು. ತಾಳಿ ಬರ್ತಾಳೆ, ಬಾಗಿಲನ್ನ ತೆಗಿ ಅಂತಾಳೆ. ನಂಗೆ ವಿದ್ಯಾ ಬುದ್ಧಿ ಕೊಟ್ಟರೆ ಬಾಗಿಲನ್ನ ತೆಗಿಯೋದು. ಸರಿನಾ? ಸರಿ,
ನಾನು ಅಂದ್ರೆ ನಾನ್ ಕೇಳೋ ಕುರುಬರ್ ಪಿಳ್ಳೆ ಬಾಗಿಲು ತೆಗಿಯಾಕಿಲ್ಲ. ನನಗೆ ಅಡ್ಡಿ ಮಾಡುವಿಯೋ? ನಿನಗೂ ಅಡ್ಡಿ ಮಾಡೋದೇ ನಿನ್ ಗಂಡ ಮುಕ್ಕಣ್ಣ ಅವನಿಗೂ. ಕಾರಣ? ನಾ ಕೇಳ್ಬಿಟ್ಟು ಕೊಡ್ತೀಯೋ ಬಾಗಿಲು ತೆಗಿತೀನಿ. ಕೊಡುತ್ತೇನೆ, ಬಾಗಿಲು ತೆಗಿ. ಹಂಗೆ ಬಾಗಿಲು ತೆಗೆದ್ಬಿಟ್ಟಿನ ನಿನ್ ಗಂಡ ಅವರಲ್ಲ ಮುಕ್ಕಣ್ಣ ಅವನಾಗ ಸತ್ಯ ಮಾಡೋ ಮತ್ತೆ ಕೊಡ್ತೀನಿ ಅಂತ. ಸತ್ಯವಾಗಿಯೂ ಕೊಡುತ್ತೇನೆ. ಬರ್ತೀನಿ, ಬಾಗಿಲು ತೆಗಿತೀನಿ. ಏನು ಮೇಲೆ ಏನು? ನಿನಗೇನು ಬೇಕು? ಭಯಪಡಬೇಡ, ಧೈರ್ಯವಾಗಿ ಕೇಳು. ಬುದ್ಧಿ ಬೇರೇನು ಬೇಡವೆ? ಐಶ್ವರ್ಯ, ಆಯುಸ್ಸು, ಅಂತಸ್ತು? ಈಗ ಕೇಳ್ಬೇಕು ಅಂತ ನನ್ನ ಹೆಂಡತಿ ಹೇಳ್ಕೊಟ್ಟವಳೆ. ನಂಗೆ ಅದೇ ಬೇಕು. ಕುಳಿತುಕೋ. ನಾನು ಜೊತೆಗೆ ಮಾಣಿಕ್ಯ ವೀಣಾ ಮುಪಲಾಲಯಂತೀ ಮದಾಲಸಾಂ ಮಂಜುಳವಾಗ್ವಿಲಾಸ ಮಾಣಿಕ್ಯ ವೀಣಾ ಮುಪಲಾಲಯಂತೀ ಮದಾಲಸಾಂ ಮಂಜುಳವಾಗ್ವಿಲಾಸ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾತಂಗ ಕನ್ಯಾಂ ಮನಸಾ ಸ್ಮರಾಮಿ. ಸ್ವಾಮಿ, ಸ್ವಾಮಿ, ಅಯ್ಯೋ, ಸ್ವಾಮಿ, ಅಮ್ಮ, ಅಮ್ಮ, ಕಾಳಿ ಮಾತೆ, ಎಲ್ಲಿ ನನ್ನ ಪತಿ ದೇವರು? ಏಕಮ್ಮ ಹೀಗೆ ಮಾಡಿದೆ? ಯಾವ ಕಾರಣಕ್ಕಾಗಿ ನನ್ನ ಪತಿ ದೇವರಿಂದ ನನ್ನನ್ನು ದೂರ ಮಾಡಿದೆ? ಯಾವ ಅಪರಾಧಕ್ಕಾಗಿ ನನಗೆ ಶಿಕ್ಷೆ? ತಾಯಿ, ಮದುವೆಯ ಮಂಗಳ ಮುಹೂರ್ತ ಮುಗಿದ ಮರುದಿನವೇ ಮಗಳ ಸುಖವನ್ನು ಮೊಸರದ ಪಾಲು ಮಾಡಿದೆಯಾ? ಏಕೆ ಮೌನವಾಗಿರಿ? ಮಾತಾಡು ತಾಯಿ, ಮಾತಾಡು. ಇರಲಿ, ನಿನ್ನ ಸಂಕಲ್ಪವಿದ್ದಂತೆಯೇ ಆಗಲಿ. ದೇಹದಲ್ಲಿ ಕಡೆ ಉಸಿರಿರುವ ತನಕ ನನ್ನ ಸ್ವಾಮಿಯನ್ನು ಹುಡುಕುತ್ತೇನೆ. ಗುರು ಮುಟ್ಟುವ ತನಕ ಮುಂದಿಟ್ಟ ಹೆಜ್ಜೆ ಹಿಂದಿರುವುದಿಲ್ಲ.